ಬೆಂಗಳೂರಿನ KPCC ಆಫೀಸ್ ಪಕ್ಕದಲ್ಲೇ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಬುಕ್ ರಿಲೀಸ್ ಫಂಕ್ಷನ್. ಅದು ಟೈಮಿಂಗ್ ಇಂಪಾರ್ಟೆಂಟು. ಒಂದು ಪುಸ್ತಕ DK ಶಿವಕುಮಾರ್ ಅವರ ಬಗ್ಗೆ ಬಂದಿದೆ. ಪುಸ್ತಕದ ಟೈಟ್ಲ್ ಏನು? ಅ ಸಿಂಬಲ್ ಆಫ್ ಲಾಯಲ್ಟಿ, ನಿಷ್ಠೆಯ ಪ್ರತಿರೂಪ DK ಶಿವಕುಮಾರ್ ಪುಸ್ತಕ. ರಘು ಅನ್ನುವಂಥ ಫಿಲಂ ಡೈರೆಕ್ಟರ್ ಒಬ್ಬರು ಇದನ್ನು ಬರೆದಿದ್ದಾರೆ. ಅದರ ಬಿಡುಗಡೆ ಕಾರ್ಯಕ್ರಮ ನಿನ್ನೆ. ಲೇಖಕರಿದ್ದರು, ಚಂದ್ರಶೇಖರ್ ಕಂಬಾರ್ ಅವರು ರಿಲೀಸ್ ಮಾಡಿದ್ರು, ಸ್ವತಃ DK ಶಿವಕುಮಾರ್ ಅವರು ಇದ್ದರು. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ DK ಶಿವಕುಮಾರ್ ಅವರು ಆಡಿದ ಮಾತು ಅಂದರೆ, DK ಶಿವಕುಮಾರ್ ಅವರು ನಾನು ಕಾಂಗ್ರೆಸ್ಗೆ ನಿಷ್ಠ ಅನ್ನುವುದನ್ನು ಅದು ಹೆಂಗೆ ಟ್ರಂಪ್ ಕಾರ್ಡ್ ರೀತಿಯಲ್ಲಿ ಅಂದರೆ, ಹೌದು ನಾನು ಟ್ರಂಪ್ ಕಾರ್ಡ್ ಅನ್ನಬಾರ್ದು ಅದಕ್ಕೆ. ದ್ಯಾಟ್ ಈಸ್ ಅ ಬ್ರೌನಿ ಪಾಯಿಂಟ್. ನನ್ನ ಪಕ್ಷ ನಿಷ್ಠೆ ನೋಡಿ ಅಂತ. ಅದನ್ನು BJP ಅವರು ಹೇಳ್ತಾರೆ, ಓ ನೀವು ಮೂಲ ಕಾಂಗ್ರೆಸ್ಸಿಗರಲ್ಲ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಿರೋದು ಇದು ಅಂತ. BJP ಅವರು ಅನಲೈಸ್ ಮಾಡೋದು ಅದನ್ನು. 5 ವರ್ಷಗಳ ಹಿಂದೆ DK ಶಿವಕುಮಾರ್ ಅವ್ರಿಗೊಂದು ಫೋನ್ ಬಂತಂತೆ. ಅದು ಟ್ಯಾಕ್ಸ್ ಕನ್ಸಲ್ಟೆಂಟ್ ಒಬ್ಬರು ಮಾಡಿದ ಫೋನ್ ಅಂತೆ. BJP ಅವ್ರ ಜೊತೆಗೆ ಸೇರ್ಕೊಂಡು DCM ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರಂತೆ. ನಾನು ಜೈಲಿಗೆ ಹೋಗೋಕ್ಕೆ ತಯಾರು ಪಕ್ಷಕ್ಕಾಗಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರಂತೆ. ಅವರೇ ಹೇಳ್ಕೊಂಡಿದ್ದ ಕತೆ ಇದು. ಹಿಂದೆ ಸುಮಾರು ಸರ್ತಿ ಅಂದಿದ್ದಾರೆ ಅವರು, ನನ್ನ ಮೇಲೆ ಭಾಳ ಒತ್ತಡ ಬಂತು, IT ಅಧಿಕಾರಿಗಳು ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಆ ಪಕ್ಷ ನಿಷ್ಠೆಯ ಕಾರಣಕ್ಕಾಗಿ ನಾನು ಜೈಲಿಗೆ ಹೋದೆ, DCM ಆಗಿಬಿಡ್ಬೋದಾಗಿತ್ತು ಆವಾಗಲೇ ಅಂತ. ಇದು ಸಮ್ಮಿಶ್ರ ಸರ್ಕಾರ ಇದ್ದಾಗ ನಡೆದಂಥ ಘಟನೆ ಅಂತೆ.